ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಅಂತ ಗೊತ್ತಿದೆಯಲ್ಲ? ಸ್ವಾತಂತ್ರ್ಯ ದಿನಾಚರಣೆ. ಎಷ್ಟನೇ ವರ್ಷದ್ದು ಗೊತ್ತಾ? 80. ನಿಮಗೆ ಗೊತ್ತಿತ್ತಾ? ಗೊತ್ತಿತ್ತು. ನಮ್ಮಪ್ಪ ಬಾವುಟ ಹಾರಿಸ್ಬಿಟ್ಟಿದ್ದಾರೆ ಮನೆ ಮೇಲ್ಗಡೆ. ಬನ್ನಿ ಇಲ್ಲಿಗೆ ಹೋಗೋಣ. ಬನ್ನಿ ಸ್ಟೇಡಿಯಮಿಗೆ ಹೋಗೋಣ ಅಂದರೆ ಬರ್ತಾ ಇಲ್ಲ. ಏಕೆ? ಬಿಡಿ ಗಾಳಿಗಲ್ವಾ? ಗಾಳಿಗೆ ಆಡ್ತಿದೆ ಬಿಡಿ, ಹೋಗ್ಲಿ. ಚೆನ್ನಾಗಿ ಆಡ್ತಿದೆ ಅಲ್ಲ? ಹಾಂ, ಚೆನ್ನಾಗಿ ಆಡ್ತಿದೆ. ಸೊ ಸ್ಟೇಡಿಯಮಿಗೆ ಹೋಗ್ಬೇಕು. ನೋಡಿ ನೋಡಿ, ಇವ್ರು ಬರ್ತಾ ಇಲ್ಲ, ಅದಕ್ಕೆ ಮನೆ ಮೇಲೆ ಆರಿಸಿದಾರಲ್ಲ ತೋರ್ಸೋಣ ಅಂತ, RCC ಮೇಲೆ ಹೆಂಗೆ ಆರಿಸಿದೀವಿ ಅಂತ ತೋರ್ಸೋಣ ಅಂತ ಕರ್ಕೊಬಂದೆ. ನಾವೇ ಹೋಗ್ಬಿಟ್ಟು ಬರೋಣ. ಪರವಾಗಿಲ್ಲ, ಏನಾಗಲ್ಲ, ಏನು ರಶ್ ಇರಲ್ಲ, ನಡೀರಿ ಅಂತ. ಆಗಲೇ 8:15 ಆಗಿದೆ, ರಶ್ ಇರುತ್ತೆ. ಹಾಂ ಸರಿ, ಓಡೋಣ ಹಂಗಾದ್ರೆ. ಸರಿ, ಮತ್ತೆ ವಿಡಿಯೋ ನೋಡೋ ನಿಮ್ಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಹಾಗೆ ಈ ಇಂಡಿಪೆಂಡೆನ್ಸ್ ಡೇ ದಿನ ನಿಮಗೆಲ್ಲ ಒಂದು ಚಾಲೆಂಜ್ ಕೊಡೋಣ ಅಂತಿದ್ದೀನಿ. 30 ಡೇಸ್ ಚಾಲೆಂಜ್ ತೊಗೊಳ್ಳೋಣ. ನಾನು ಹೇಳ್ದಲ್ಲ, ಲೆಟ್ಸ್ ಗ್ರೋ ಟುಗೆದರ್ ಅಂತ. ಸೊ 30 ಡೇಸ್ ಚಾಲೆಂಜು ನೀವು ಕೂಡ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಡೈಲಿ ಒಂದೊಂದು ವೀಡಿಯೋನ 30 ಡೇಸ್ ಬಿಡ್ದಂಗೆ ಹಾಕಿ. ಸೊ ಯಾವ ವೀಡಿಯೋನ ಡೈಲಿ ಹಾಕಿದ್ರಿ ಅನ್ನೋದನ್ನು ನಮ್ಮ ವೀಡಿಯೋ ಕಮೆಂಟಲ್ಲಿ ಬಂದು ತಿಳಿಸಿ. ಸೊ ನೋಡೋಣ ನೀವು ಹೆಂಗೆ ಗ್ರೋ ಆಗ್ತೀರಾ. ನಮ್ಮ ಜೊತೆನೇ ಗ್ರೋ ಆಗೋಕ್ಕೆ ಇದೊಂದು ಚಾಲೆಂಜ್ ಕೊಡ್ತಿದ್ದೀನಿ. ಎಷ್ಟು ಜನ ಚಾಲೆಂಜ್ ತಗೋತೀರಾ ಅದು ನಿಮಗೆ ಬಿಟ್ಟಿದ್ದು. ಹಂಗಂತ ಸ್ವಲ್ಪ ದಿನ ಹಾಕಿ ಡಿಮೋಟಿವೇಟ್ ಆಗಬೇಡಿ, ಹೋಗ್ತಿಲ್ಲ ನನ್ನ ವಿಡಿಯೋ ಅಂತ. ಫಸ್ಟ್ 30 ಡೇಸ್ ಚಾಲೆಂಜಿಂದ ಮಾಡೋಣ. ಎಷ್ಟು ದಿನ ಅಂತ ಬೇರೆಯವ್ರು ತಗೊಳ್ಳೋದನ್ನೇ ನೋಡ್ತೀರಾ? ನೀವು ಏನಾದರೂ ಮಾಡಿ ಲೈಫ್ನಲ್ಲಿ. ಲೆಟ್ಸ್ ಗ್ರೋ ಈಚ್ ಅದರ್ ಅಂತ ಹೇಳ್ತಿರೋದು. ನಾನು ಹೇಳೋದ್ರಿಂದ ಆಗಲ್ಲ, ನೀವು ನನ್ನ ಜೊತೆ ಪ್ರಯತ್ನ ಪಟ್ಟರೆ ಮಾತ್ರ ಇಬ್ಬರು ಕೂಡ ಗ್ರೋ ಆಗ್ಬೋದು. ಸೊ ಸ್ಟಾರ್ಟ್ ಮಾಡೋಣ ಇವತ್ತಿಂದ. ಎಷ್ಟು ಜನ ಸ್ಟಾರ್ಟ್ ಮಾಡ್ತೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿರಿ. ನಾವಿವಾಗ ಸ್ಟೇಡಿಯಮಿಗೆ ಹೋಗಿ ಯಾವ ರೀತಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅನ್ನೋದನ್ನು ತೋರಿಸ್ತೀವಿ. ಸೊ ಹಾಸನ್ ಸ್ಟೇಡಿಯಮಲ್ಲಿ ಜನಸಾಗರ ಸನ್ ಫಿಲಮಿನ ಹುಡುಗಿರಿ ಅವರಿಬ್ರು. ಯೂನಿಫಾರ್ಮ್ ಚೇಂಜ್ ಆಗಿದೆ. ನಾವಿದ್ದಾಗ ಬೇರೆ ಥರ ಇತ್ತು. ನಾವು ಹುಡುಗಿರು ನೋಡ್ತಿದ್ವಲ್ಲ, ಬೇರೆ ಥರನೇ ಇತ್ತು. ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ. ಸವಿ ನೆನಪು ಅಲ್ಲ, ಖುಷಿ ಏನೋ ಒಂಥರ. ಹಾಂ, ಅಲ್ಲೋ ಇಲ್ಲಿ ಮಾತಾಡಿ. ಓಡೋಯ್ತವ್ರು ಅವರು. ಕ್ಯಾಮ್ರಾ ಹಿಡಿದ ತಕ್ಷಣ ನಾವು ಒಳಗಡೆ ಹೋಗಿ ತೋರಿಸ್ತೀನಿ ತಡೀರಿ. ಇವಾಗ ಹೋದ್ರು ಆ ಕಡೆ ಯಾರು ಅಂತ ತೋರ್ಸೋಣ ಅಂದರೆ ಹೋದ್ರು ಆ ಕಡೆ. ಹೇಳಿ ಸರ್ ನಿಮ್ಮ ಬಗ್ಗೆ. ಧರ್ಮೇಂದರ್ ಅಂತ. ನೀವು ಸರ್? ವಿನಯ್ ಅಂತ. ವಿನಯ್. ಮೊದಲು ಸ್ಟೇಡಿಯಂ ಒಳಗಡೆ ನಡೀತಿತ್ತು, ಇವಾಗ ಇಲ್ಲೇ ಪ್ರೋಗ್ರಾಮ್ ಅರೇಂಜ್ ಮಾಡಿದಾರಂತ. ಇಲ್ಲೇ ನೋಡ್ಬೇಕು. ಇವಾಗ ಮಳೆ ಬೇರೆ ಬರ್ತಿದೆ. ಈಗ ಕಷ್ಟ ಇರುತ್ತಲ್ವಾ ಇವತ್ತಿನ ದಿನ? ಏನಿಲ್ಲ ಸರ್, ಮಾಮೂಲಿ ಬಂದೋಬಸ್ತ್. ಅವರಿಗೆ ಅಭ್ಯಾಸ ಗಾಳಿ ಬಿಸಿಲಲ್ಲೇ ಕೆಲಸ ಮಾಡೋ ಅಭ್ಯಾಸದಿಂದ ಸಮಸ್ಯೆ ಇಲ್ಲ. ತುಂಬಾ ಚೆನ್ನಾಗಿ ರೆಡಿ ಆಗಿದ್ದಾರೆ ಇವರು. ಆಯ್ತಾ ಪ್ರೋಗ್ರಾಮ್ ಎಲ್ಲ? ಇವಾಗ್ಲಾ ಏನ್ ಡ್ಯಾನ್ಸ್ ಮಾಡ್ತಿದ್ದೀರಾ? ಯಾವ ಸಾಂಗು? ಕನ್ನಡದ್ದೆಲ್ಲ ಸಾಂಗ್ ಇದೆ. ಓಕೆ, ಚೆನ್ನಾಗಿ ಮಾಡಿ. ಹುಡುಗನೇ ನಿನ್ನೇ ತೋರಿಸ್ತಿದ್ದೀನಿ ಕಣ. ಇದನ್ನ ಮಾತ್ರ ಚೆನ್ನಾಗಿ ಹೇಳ್ತೀರಾ ಅಲ್ವಾ? ನಡೀತಾ ಇದೆ ಪ್ರೋಗ್ರಾಮ್. ಎಲ್ಲ ಹುಡುಗರು ಇದೀವಿ ಅಂತ ಹೋಗ್ತಿದ್ಯಾ? ಸ್ವಾತಿ, ಹೆಂಗಿದೆ ಎಕ್ಸ್ಪೀರಿಯನ್ಸು ಜನಸಾಗರ? ಏನು ಕಾಣಿಸ್ತಿಲ್ಲ ಪ್ರೋಗ್ರಾಮು. ನೀನ್ ಮೇಲ್ ಮಾಡು ಫೋನ್. ಯಾರು ಹೇಳೋದು? ದಿಗ್ವಿಜಯಗೌಡ. ಶಿವಲಿಂಗ್ಗೆ ಯಾರೋ ಬರ್ತಾರೆ, ಅವ್ರ ಹೆಸರು ಗೊತ್ತಿಲ್ಲ. ಆಮೇಲೆ ತಪ್ಪು ಹೇಳ್ಬಿಟ್ಟು ಹಾಕ್ಬೇಕು ಗೊತ್ತವರು. ನಾನಿರೋ ಐಟಿಗೆ ಏನ್ ಕಾಣುತ್ತೆ? ಶಿವಲಿಂಗೇಗೌಡ್ರು ಅನ್ಸುತ್ತೆ. ನಿಮ್ಮ ಹಾಸನದವ್ರ? ನೀವೇ ನಮ್ಮ ಹಾಸನದವರು. ಎಷ್ಟೊಂದು ಜನ ಕ್ರೌಡ್ ತುಂಬಿದ್ದಾರೆ. ಏನ್ ತೆಗೆಸ್ಕೊಂಡಿದ್ದಾರೆ? ಗ್ಯಾಪಲ್ಲಿ ಫೋಟೋ ತೆಗೆಸ್ಕೊಟ್ಟಿದ್ದಾರೆ. ಭರತನಾಟ್ಯ ಹೆಂಗ? ಸ್ವಾತಿ ಸೈಡ್ ಇಲ್ಲಿ. ಎಲ್ಲ ಚೆನ್ನಾಗಿ ಕಾಣಿಸ್ತಿದ್ದೀರಾ. ನಿನಗೆ ಮಾತಾಡಿಸ್ಲಿಲ್ಲ ಅವರು, ನಿನ್ಗೆ ಹೋಗ್ತಿದ್ರು ಅವರು. ಅವ್ರೇನಕ್ಕೆ ಮಾತಾಡಿಸ್ಬೇಕು? ನಾನೇ ಮಾತಾಡಿಸ್ತೀನಿ. ಯಾರ್ಯಾರು ಬಂದಿದ್ದಾರೆ ಸ್ಟೇಜಲ್ಲಿ? ಈಗ ಗೊತ್ತಾಯ್ತಾ? ಲೇಟಾಗಿ ಫ್ಲಾಶ್ ಆಯ್ತು ನೋಡು. ನೀನು ಇವಾಗ ಫ್ಯಾಷನ್ ಹಾಯ್ ಅಂದ್ಬಿಡಿ ಎಲ್ಲರಿಗೂ. ಹೋಗಿ ಲೇಟ್ ಆಗ್ಬಿಡುತ್ತಮ್ಮ ನಿಮಗೆ. ಹಾಯ್ ಹೇಳ್ಬಿಡ. ಹೋದ ನಂಗೆ ನೋಡ್ಕೊಂಡು ಹೋಗ್ತಿದ್ದಾನೆ. ಸ್ಪೀಚ್ ಕೊಡ್ತಿದ್ದಾರೆ. ಜೆಮ್ಸ್ ಚಾಲೆಂಜ್ ನೋಡಿದ್ರಂತೆ ಅವರೆಲ್ಲ. ಏನು ಇಷ್ಟ ಆಯಿತು ನಿಮಗೆ? ನೀನು ಹೇಳೋ ಅಷ್ಟೊತ್ತಿಗೆ ಟೀಚರ್ ತೋರಿಸ್ಬಿಡ್ತೀನಿ. ನಿಮ್ಮ ಮಿಸ್ಸಾ? ಏನು ಬುದ್ಧಿ ಹೇಳ್ಕೊಟ್ಟಿದ್ದೀರಾ? ಏನು ಒಂದು ಸ್ವಲ್ಪನೂ ತಲೆ ಯೂಸ್ ಮಾಡಲ್ಲ.
ಎಲ್ಲ ಯೂಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್. ಮಕ್ಕಳು ಬಂದಿದ್ದಾರಾ? ಹೋದ್ರು ನೀವೇ ಹಿಂದೆ ಉಳ್ಕೊಬಿಟ್ಟಿದ್ದೀರಾ? ಹ್ಞೂ ಹೇಳಿ ಇವಾಗ. ಹಾಂ ಏನೋ ಹೇಳಕ್ ಬಂದ. ಜೆಮ್ಸ್ ಚಾಲೆಂಜ್ ಒಂದೇ ಹೇಳ್ಬೇಡ, ಬೇರೆದು ಹೇಳು. ತಡೀರಿ ಫೋಟೋ ಕೊಟ್ಟು ಇದನ್ನು ಯೂಟ್ಯೂಬಲ್ಲಿ ತೋರಿಸ್ಬೇಕಂತೆ. ಹಾಂ ನೀವೇನಾ? ಹೇಳಿ ಬ್ರೋ, ಆರಾಮ? ಹಾಸನದ್ದು ವಿಡಿಯೋ ನೋಡಿದೆ. ಹಾಸನ ಬೆಂಗಳೂರು ಖುಷಿ ಆಯ್ತು. ನಾನು ವಿಡಿಯೋ ಮಾಡಿ ಡ್ರಾಫ್ಟಲ್ಲಿ ಇಟ್ಟಿದ್ದೆ, ಪೋಸ್ಟ್ ಮಾಡಿರಲಿಲ್ಲ. ನೀವು ನಮ್ಗಿಂತ ಮುಂಚೆ ಪೋಸ್ಟ್ ಮಾಡ್ಬಿಡಿ. ಒಳ್ಳೇದು, ಒಳ್ಳೆ ವಿಷಯಗಳನ್ನ ಪೋಸ್ಟ್ ಮಾಡ್ತಿರ್ಬೇಕು. ಒಳ್ಳೇದಾಗ್ಲಿ. ಹಾಯ್ ಹಾಯ್. ಐ ಮಾಡಲ್ವಾ? ಐ ಮಾಡಲ್ವಾ? ಐ ಮಾಡ್ತಿಲ್ಲ. ಸ್ವಾತಿ ಇಲ್ಲಿ ನೋಡಿ, ಇಲ್ಲಿ ನೋಡಿ ಎಷ್ಟು ಮುದ್ದಾಗಿ ರೇಡಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಯಾರ್ದಿದ್ದು ಕಾನ್ಸೆಪ್ಟ್? ನಿಮ್ದೇನಾ? ಇಬ್ರಿಗೂ ಮ್ಯಾಚಿಂಗ್. ಓಕೆ ನೈಸ್. ಬಳೆ ನೋಡಿಲಿ. ಹ್ಞೂ ಎಲ್ಲ ಮ್ಯಾಚಿಂಗ್ ನೀಟಾಗಿ. ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ಪೋಸ್ ಕೊಡ್ತಿರೋದು. ಇನ್ನೊಂದು ಸ್ವಲ್ಪ ತಳುತ್ತೆ, ತಡಿ. ಇಲ್ಲ ಅಳಲ್ಲ ಅಲ್ವಾ ಬಂಗಾರಿ? ನೋಡಿ ಇಂಡಿಪೆಂಡೆನ್ಸ್ ಡೇಗೆ ಎಲ್ಲರೂ ಕೂಡ ಎಷ್ಟು ನೀಟಾಗಿ ರೆಡಿಯಾಗಿ ಬಂದಿದ್ದಾರೆ ಅಂತ. ನೀವು ರೆಡಿಯಾಗಿ ಬಂದಿಲ್ಲ, ನೀವು ಸುಮ್ಮನೆ ಬಂದಿದ್ದೀರಾ. ಚೆನ್ನಾಗಿದೆ ಕ್ರೌಡು. ಬಂಗಾರಿ ಇಲ್ಲಿ ಕುರ್ಕುರಿ ಮಾಡ್ಬಿಡ. ಸಿಗೋಣ ತಡೀರಿ. ಸ್ಪೀಚ್ ಕೊಡ್ತಾ ಇದ್ದಾರೆ, ಇನ್ನೂ ಏನು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ, ಎಲ್ಲ ವೇಟ್ ಮಾಡ್ತಿದ್ದಾರೆ. ಸೊ 9:30 ಆಗಿದೆ, ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ. ಸೊ ಎಲ್ಲ ಚಾನಲಲ್ಲೂ ಬರುತ್ತಂತೆ ಮೇಡಮ್ ಅವ್ರು ಹೇಳಿದ್ದಾರೆ. ಸೊ ಬೇರೆ ಅವ್ರನ್ನ ತೋರ್ಸೋಕೆ ಹೋಗಲ್ಲ, ಬೇರೆ ಚಾನಲಲ್ಲೇ ನೋಡ್ಕೊಬಿಡಿ. ನಾವೆಲ್ಲೆಲ್ಲಿ ಫ್ಲ್ಯಾಗ್ ಹೋಸ್ಟಿಂಗ್ ನಡೆದಿರುತ್ತೆ ಅದನ್ನೇ ಕವರ್ ಮಾಡ್ತೀನಿ. ಮಕ್ಕಳೆಲ್ಲ ಕಾಯ್ತಿರ್ತಾರೆ. ತೋರಿಸ್ಲಾ? ಮಕ್ಕಳು ತೋರಿಸು. ಸೊ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ ಫುಲ್ಲು. ಅವ್ರನ್ನ ನೋಡೋಕ್ಕೆ ಖುಷಿ. ಹಾಂ. ಸೊ ಅವರು ವೇಟ್ ಮಾಡಿನೇ ಸಾಕಾಗುತ್ತೆ ಕಾಲು ಅಂತ. ನೋವು ಬಂದಿರುತ್ತೆ ಪಾಪ ಅಲ್ಲೋಡಲ್ಲಿ. ಸೊ ಆದಷ್ಟು ಯಾರ್ಯಾರು ಸ್ಪೀಚ್ ಕೊಡ್ತಿರ್ತೀರಾ ಬೇಗ ಮುಗಿಸಿ. ಮಕ್ಕಳು ಅವ್ರ ಪ್ರೋಗ್ರಾಮ್ನ ಕೊಡೋದಕ್ಕೋಸ್ಕರ ಕಾಯ್ತಿರ್ತಾರೆ. ನಮಗೂ ಮುಂಚೆ ಹಿಂಗೆ ಆಗ್ತಿದ್ದು, ನಿಂತು ಕಾಲು ನೋವು ಬಂದಿರೋದು. ನೋಡಿ ಎಷ್ಟು ಜನ ವೇಟ್ ಮಾಡ್ತಿದ್ದಾರೆ ಅಂತ. ಸರಿ, ನಾವು ಬೇರೆ ಏನೇನು ಕವರ್ ಮಾಡಿ ತೋರಿಸ್ಬೋದು ಅದನ್ನು ತೋರಿಸ್ತೀನಿ ಅಲ್ವಾ? ಪ್ರೋಗ್ರಾಮ್ ಅಂತೂ ತೋರ್ಸೋಕ್ಕಾಗಿಲ್ಲ, ಇವರೆಲ್ಲ ಕಾಯ್ತಾ ಇದ್ದಾರೆ ಪ್ರೋಗ್ರಾಮ್ಗೆ. ಏನ್ಬಿಡಿ. ಆಯ್, ಎಷ್ಟೊತ್ತಿಂದ ಕಾಯ್ತಿದ್ದೀರಾ? ಈಗ ಬಂದ್ರಾ? ಎಷ್ಟೊತ್ತಿಗೆ ಬಂದ್ರಿ? ತಿಂಡಿ ಆಯ್ತಾ? ಓಕೆ. ನಮ್ಮದು ಮಾಡಬೇಕು, ನಮ್ಮ ಪ್ರೋಗ್ರಾಮ್ ಕವರ್ ಮಾಡೋಣ ಅಂತ ಬಂದು. ಸೊ ಲೇಟ್ ಆಗಿದೆಯಲ್ಲ, 7:30 ಆಯ್ತಲ್ಲ, ಅಲ್ಲ 9:30 ಆಯಿತು. ಸರಿ ನಡಿ ಹೋಗೋಣ ನಾವು ಹಂಗೆ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನಡಿ, ಮೊದಲು ಎಲ್ಲಿ ಪ್ರೋಗ್ರಾಮ್ ನಡೀತಿತ್ತು ಅಂತ ತೋರಿಸ್ತೀವಿ. ಓಕೆ. ನುಗ್ಗಲು ಬನ್ನಿ ಮುಂದೆ. ಹೌದೌದು, ಚೆನ್ನಾಗಿದ್ದೀರಾ? ಯಾವುದೋ ರೀಲ್ಸ್ ಮಾಡಲ್ಲ ನಾವು. ಬನ್ನಿ. ಇಲ್ಲ ಸಾರಿ. ಸೊ ಮೊದಲು ಪ್ರೋಗ್ರಾಮ್ ಎಲ್ಲಿ ನಡೀತಿತ್ತು ಅಂತ ತೋರಿಸ್ಬಿಡೋಣ ಅಲ್ವಾ? ಅಲ್ಲಿಗೆ ಹೋಗೋಣ ಬಾ, ಸ್ಟೇಡಿಯಂ ಒಳಗಡೆ. ಹಾಯ್, ಚೆನ್ನಾಗಿದ್ದೀರಾ? ಅಲ್ಲಿ ನೋಡು ಗೇಮ್ಸ್ ಆಡ್ತಾ. ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ಗೇಮ್ಸ್ ಆಡ್ತಾರೆ. ಹುಡುಗರು ಇದೇನೋ ಕೊಡ್ತಿದ್ದಾರೆ. ತಡೀರೋ, ಹೇಳ್ರಿ ಅಂತ ಇವಾಗ ಹೇಳ್ರು. ವಿಡಿಯೋದಲ್ಲಾರು ತುಂಬಾ ಜನ ನೋಡ್ತಾರೆ. ಏನಿದು ಹೇಳಿ? ಇದು ಸ್ಟೇಟ್ ಲೆವೆಲ್ ಕಿಡ್ಸ್ ಅಥ್ಲೆಟಿಕ್ ಮೀಟ್ ಇದೆ. ಓಕೆ. ಸೆಪ್ಟೆಂಬರ್ 6 ಇಲ್ಲೇ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಅಲ್ಲಿ. ಓಕೆ. ಸೊ ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡೋರಿದ್ರೆ ಅಂಡರ್ 16 ಕಳಿಸ್ಬೋದು. ಓಕೆ. ಸಾರಿ, ಇಲ್ಲಿ ಡೀಟೇಲ್ಸ್ ಇದೆ, ಇದನ್ನ ಸ್ಕ್ಯಾನ್ ಮಾಡ್ಬಿಟ್ಟು ರಿಜಿಸ್ಟರ್ ಆಗ್ಬೋದಲ್ವಾ? ಸರಿ, ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಎಲ್ಲ ನೀವೇ ಇನಿಷಿಯೇಟ್ ತೊಗೊಂಡಿರೋದಾ? ಸರಿ, ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಚೆನ್ನಾಗಾಗ್ಲಿ ಇದೆಲ್ಲ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು. ನಿಮ್ಗೂ ಕೂಡ. ಹ್ಯಾಪಿ ಇಂಡಿಪೆಂಡೆನ್ಸ್. ಸೊ ವಿಡಿಯೋ ಕಟ್ ಆಗಿರುತ್ತೆ, ಯಾಕಂದ್ರೆ ಅಲ್ಲಲ್ಲೇ ತಗೋತಿದ್ದೀವಿ, ಬೇಜಾರು ಮಾಡ್ಕೋಬೇಡಿ. ಸರಿ, ನೀನು ಮಾಡಿಲ್ವಾ? ಸರಿ ಬ್ರೋ, ಆಯಿತು. ಸೈಡಿಗೆ ಬಾ ಗಾಡಿ ಹೋಗ್ತೀವಿ. ಸೊ ವಿಡಿಯೋ ಕಟ್ ಆಗಿರುತ್ತೆ, ಬೇಜಾರಾದರೆ ಬೇಜಾರು ಮಾಡ್ಕೋಬೇಡಿ. ಇದು ಮೇನ್ ಸ್ಟೇಡಿಯಂ. ಮೊದಲು ಮೆಮೊರಿ ಇರೋದು ಇಲ್ಲೇ ಸುತ್ತಲೂ ಜನ ಕೂತ್ಕೊಂಡು ನೋಡ್ತಿದ್ದು. ಬಿಡ್ತಾರೆ, ಇರುತ್ತೆ ಜಾಗ, ಇರುತ್ತೆ. ಸೈಡಿಂದ ಹತ್ಬೋದಿತ್ತಲ್ಲ. ಸರಿ, ಅಲ್ಲಿಗೆ ಹೋಗ್ಸಿಗೋಣ ಬಾ. ಸೊ ನಾವು ಸ್ಕೂಲ್ನಲ್ಲಿದ್ದಾಗ ಇಲ್ಲಿ ಸ್ಟೇಡಿಯಂ ಫುಲ್ ಪ್ರೋಗ್ರಾಮ್ ನಡೀತಿತ್ತು. ಇಲ್ಲೇ ಮೇನ್ ಪ್ರೋಗ್ರಾಮ್ ಇಡ್ತಿದ್ದು. ಇಲ್ಲಿ ಸುತ್ತಲೂ ಈ ಥರ ಬೇಲಿ ಹಾಕಿದಾರಲ್ಲ, ಅದಕ್ಕೆ ಮೇ ಬಿ ಇಲ್ಲಿ ಮಾಡ್ತಿಲ್ಲ ಅನ್ಸುತ್ತೆ, ಅಲ್ಲಿ ಮಾಡ್ತಿದ್ದಾರೆ ಇರಬೇಕು. ನಾನು ಇಲ್ಲಿ ನಿಂತ್ಕೊಳ್ಳ. ನಮ್ಗಿಲ್ಲಿ ವಾಲಿಬಾಲು ಸ್ಟೇಟ್ ಲೆವೆಲ್ ಮತ್ತೆ ಸ್ಕೂಲ್ ಲೆವೆಲ್ ಇಂದ ಕರ್ಕೊಂಡು ಬಂದಾಗ ಕೋರ್ಟ್, ಅಲ್ಲಿ ಕಬಡ್ಡಿ ಕೋರ್ಟ್, ಇದು ರಿಲೇ ಇದ್ರದ್ದು. ರಿಲೇನಾ? ರಿಲೇ ಎಲ್ಲ ಇರೋದು. ರಿಲೇ ಅಂತಾರೆ ಅದಕ್ಕೆ. ರಿಲೇ ಅಂದ್ರೆ ಒಬ್ರಿಗೆ ಕಾಲ್ ಕೊಟ್ಟು ಓಡ್ತೀವಲ್ಲ, ಅದು. ಸೊ ಇಲ್ಲಿ ಎಲ್ಲ ಜನ ಕೂತ್ಕೊತಿದ್ರು, ಅಲ್ಲಿ ಸ್ಟೇಜ್ ಮೇಲೆ ಮಾತಾಡ್ತಿದ್ರು. ಇವಾಗ ಶಿಫ್ಟ್ ಮಾಡ್ಬಿಟ್ಟಿದ್ದಾರೆ. ನಮ್ದು ಮೆಮೊರೀಸ್ ಎಲ್ಲಿದ್ದು. ಸೊ ಇದಕ್ಕೆ ಅಂತಾನೆ ಬಂದಿದ್ದು ನಾವು. ಹಾಯ್ ಮೇಡಮ್. ಕುದುರೆಗಳೆಲ್ಲ ತಂದಿದ್ದಾರೆ. ಸೊ ಲಾಗು ಕಟ್ ಆಗ್ತಿರುತ್ತೆ, ಬೇಜಾರು ಮಾಡ್ಕೋಬೇಡಿ. ಪ್ರೋಗ್ರಾಮ್ ನೋಡೋ ಬದಲು ಇಲ್ಲಿ ಏನು ಮಾಡ್ತಿದ್ದೀರಾ? ಈಗ ನೋಡಕ್ ಹೋಗ್ತಿದ್ದೀರಾ? ಅವ್ರಿಗೂ ಗೊತ್ತಾಗಿದೆ ಸ್ಟಾರ್ಟ್ ಆಗಿಲ್ಲ ಅಂತ. ಸೊ ಇಲ್ಲೆಲ್ಲ ಜನ ಕೂತ್ಕೊಂಡು ನೋಡ್ತಾ ಇದ್ರು ಸುತ್ತಲೂ.
ಮತ್ತು ಯಾವುದಾದ್ರೂ ನಾಟಕ ನಡೆದಾಗ್ಲೂ ಕೂಡ ಇಲ್ಲೇ ಅರೇಂಜ್ ಮಾಡ್ತಾ ಇದ್ದಿದ್ದು. ಮೋಸ್ಟ್ ಆಫ್ ದಿ ಪ್ರೋಗ್ರಾಮ್ಸ್ ಎಲ್ಲ ಇಲ್ಲೇ ಆಗ್ತಿದ್ದು. ಚೆನ್ನಾಗಿದೆ. ಏನು ಗೊತ್ತಾ, ಹ್ಞೂ ಇದು ಚೆನ್ನಾಗಿದೆ ಕುತ್ಕೊಂಡು ನೋಡೋದಕ್ಕೆ, ಸುತ್ತಲೂ ಕವರ್ ಆಗುತ್ತೆ. ಕವರ್ ಆಗುತ್ತೆ. ಅಲ್ಲಿಗಿಂತ ಇದು ಸೂಪರ್. ಅದೇ ಇಲ್ಲಿ ಈ ಥರ ಫೆನ್ಸ್ ಹಾಕಿದಾರಲ್ಲ, ಸೊ ಹಾಗಾಗಿ ಅಲ್ಲಿ ಅರೇಂಜ್ ಮಾಡಿದ್ದಾರೆ ಅನ್ಸುತ್ತೆ. ಇಲ್ಲಿ ಇದು ಸ್ಟೇಜ್ ಇದೇ ಸ್ಟೇಜ್ ಅಲ್ಲೆಲ್ಲ ಇದೇ ಸ್ಟೇಜು ಚೆನ್ನಾಗಿತ್ತು ಒಂಥರ ಆಗಿಂದು. ಹಾಂ, ಎಷ್ಟೊಂದು ನೆನಪುಗಳಿದಾವಲ್ಲ. ಸವಿ ನೆನಪು. ನನಗೆ ಇಲ್ಲಿಗೆ ಬಂದ್ರೆ ಮೇನ್ ನೆನಪಾಗೋದು ನನ್ನ ಸ್ಪೋರ್ಟ್ಸ್ ಡೇಸು. ನಾವು ಸ್ಪೋರ್ಟ್ಸ್ ಡೇ ಇಲ್ಲಿ ವಾಲಿಬಾಲ್ ಆಡ್ತಿದ್ದೋ, ಎಷ್ಟು ಟೆನ್ಷನ್ ಇರೋದು ಅಂದರೆ ವಾಲಿಬಾಲ್ ಆಡ್ಬೇಕಿದ್ರೆ. ಇದೇ ಕೋರ್ಟು ವಾಲಿಬಾಲ್ದು, ಇದೇ ಕೋರ್ಟು. ಅಲ್ಲಿ ನೋಡಿ, ಅದು ಖೋ ಕೊಡ್ತಾನೆ. ಮತ್ತೆ ಕಾಲೇಜೆಲ್ಲ ಬಂಕ್ ಹಾಕು ಕೂಡ ಇಲ್ಲೇ ಬಂದು ಕೂತ್ಕೋತಿದ್ವಿ ನಾವು. ನೀವಾ? ನಮ್ದು ಇಲ್ಲಲ್ವಲ್ಲ ಸ್ಕೂಲು. ಬಟ್ ನೈಸ್ ಮೆಮೊರೀಸ್. ಚೆನ್ನಾಗಿದೆ. ಏನೋ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ, ಪರವಾಗಿಲ್ಲ. ಏನೇನೋ ಹೊಸ್ದಾಗಿ ತಂದಿದ್ದಾರೆ. ಇವೆಲ್ಲ ಫೆನ್ಸು ಅವೇನೂ ಇರಲಿಲ್ಲ, ಈ ಥರ ಟ್ರ್ಯಾಕು ಇರಲಿಲ್ಲ ಆ್ಯಕ್ಚುಲಿ ಅವಾಗ. ನನಗೆ ಕೇಳಿದಿದ್ರೆ ನಮ್ಮ ಮುಂಚೆನೇ ಸ್ಟೇಡಿಯಂ ನನಗೆ ಇಷ್ಟ ಆಯಿತು. ಪ್ಲೈನ್ ಆಗಿತ್ತಲ್ಲ, ಎಲ್ಲದೂ ಗೇಮ್ ಆಡ್ಬೋದಿತ್ತು. ಸರಿ ನೋಡಿ, ಎಷ್ಟೊಂದು ಜನ ವೀಡಿಯೋ ಮಾಡೋರು ಸಿಕ್ಕಿದ್ರು ಅಂದರೆ, ನೀವು ಇನ್ನೂ ನೋಡ್ತಾ ಇದ್ದೀರಾ ಅಂದರೆ ಅದು ನಿಮ್ಮ ತಪ್ಪು. ಸ್ಟಾರ್ಟ್ ಮಾಡಿ. ಏನೇ ಹೆಲ್ಪ್ ಬೇಕಿದ್ರೂ ಕೂಡ ಕಮೆಂಟಲ್ಲಿ ಕೇಳಿ, ನಾವು ಮಾಡ್ತೀವಿ. ಅದ್ರ ಬಗ್ಗೆನೂ ವೀಡಿಯೋ ಮಾಡ್ತಿರ್ತೀವಿ. ಎಷ್ಟಾಗತ್ತೆ ಅಷ್ಟು ನಿಮಗೆ ಹೆಲ್ಪ್ ಮಾಡ್ತೀವಿ. ನಿಮ್ಮ ಸಂತೋಷನೇ ನಮ್ಮ ಸಂತೋಷ. ಬಾ, ಆ ಕಡೆ ಹೋಗಿ ತೋರ್ಸೋಣ. ಬಿಟ್ಟು ಹೋಗೋಕ್ಕೆ ಮನ್ಸು ಬರ್ತಿಲ್ಲ. ಇಲ್ಲೇ ಎದ್ಬಿಡು, ಮನೆ ಕಟ್ಕೊಂಡು. ಕುದುರೆಗೆ ಫ್ಲಾಗ್ ಬೇರೆ ಕಟ್ಬಿಟ್ಟಿದ್ದಾರೆ. ಬಿಸ್ನೆಸ್, ದಿಸ್ ಇಸ್ ಬಿಸ್ನೆಸ್. ನಡೀರಿ, ಹಿಂಗೆ ಹೋಗೋಣ. ನೀವು ಹತ್ತೀರಾ ಕುದುರೆ ಮೇಲೆ? ಇಲ್ಲ ಹತ್ತಲ್ಲ, ನಮಗೆ ಬೇಡ. ಪ್ರಾಣಿ ಹಿಂಸೆ ಮಾಡಬಾರ್ದು. ಪ್ರಾಣಿ ಹಿಂಸೆ ಮಾಡಬಾರ್ದು ಕಣೆ. ಅದು ಕೂಡ ಅವರಿಗೆ ಅನ್ನ ಕೊಡ್ತಿದೆ ಗೊತ್ತಾ? ಓ, ಬಂದರು ಓಡ್ ಬಂದರು. ಯಾಕೆ ಓಡ್ ಬಂದ್ಬಾರ್ದು, ಸುಮ್ಮನೆ ನಿಂತ್ಬಿಟ್ರಲ್ಲ. ಕನ್ನಡದಲ್ಲಿ ಕೇಳಿದ್ರೆ ಕೊಡ್ತೀನಿ. ಸರಿ, ನಾನು ಸಿಗ್ತೀನಿ ಮತ್ತೆ. ಆಯ್ ಮಾಡಿಬಿಡಿ. ಫೋನ್ ತಂದಿರ್ಲಿಲ್ವಂತೆ, ಅದಕ್ಕೆ ತೋರಿಸ್ತಿದ್ದೀನಿ. ಯಾವ ಸ್ಕೂಲು? ಸನ್ ಫಿಲಮಿನಾ ಅಂದರೆ ಅಲ್ವಾ? ಓಕೆ. ಎಷ್ಟನೇ ಕ್ಲಾಸ್ ಎಲ್ಲ? 8th. ಓಕೆ, ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್, ಚೆನ್ನಾಗಿ ಓದಿ. ನೀವು ಯಾವ ಸ್ಕೂಲು? ಇದು ಹೆಂಗೆ? ಓ, 7th ತನಕ ಇದು ಹೈಸ್ಕೂಲು, ಪ್ರೈಮರಿ. ಓಕೆ. ಬರೀ ಸನ್ ಫಿಲಮಿನಾದವ್ರೆ ನಮ್ಮ ವಿಡಿಯೋ ನೋಡ್ತಾರೆ ಅನ್ಸುತ್ತೆ. ಜಾಸ್ತಿ ಜನ ಇರೋದು ಹುಡುಗಿರೋ ಗ್ಯಾಂಗ್ ಜಾಸ್ತಿ ಅದೇ. ಗರ್ಲ್ಸ್ ಕಾಲೇಜು, ಗರ್ಲ್ಸ್ ಸ್ಕೂಲ್. ಅವ್ರ ಅಮ್ಮಂಗೆ ನೀನಂದ್ರೆ ಇಷ್ಟ ಅಂತೆ. ನಿಮ್ಮ ಅಮ್ಮನ ಹೆಸರು ಹೇಳು, ಆಯ್ ಹೇಳ್ಬಿಡ್ತೀವಿ. ಭವ್ಯ ಅವ್ರಿಗೆ ಎಲ್ಲಿಂದನೇ ಒಂದು ಆಯ್. ಕೇಳಿದ್ವಿ ಅಂತ ಹೇಳು, ಆಯ್ತಾ? ಸರಿ, ಎಲ್ಲರಿಗೂ ಒಳ್ಳೇದಾಗಲಿ. ಇಲ್ಲೇ ಫ್ರೇಮ್ ಬಂತು ಬಿಡಿ, ಎಲ್ಲರೂ ಬಂದಿರ್ತೀರಾ. ಥ್ಯಾಂಕ್ ಯು ಸೋ ಮಚ್. ಆಯ್ ಹೇಳ್ಬಿಡಿ ಎಲ್ಲ. ಯಾವ ಸ್ಕೂಲು? ಸರಿ, ನೀವು ಬಂದಿರ್ತೀರಿ ಇವಾಗ ವಿಡಿಯೋದಲ್ಲಿ. ಖುಷಿನಾ? ಓಕೆ, ಖುಷಿ. ಅಣ್ಣ ಫುಲ್ ಹೈಪರ್ ಆಕ್ಟಿವ್ ಇದ್ದಾನೆ, ನೋಡ್ಕೊಬಿಡಿ. ಸರಿ, ಆಯಿತು, ಕೊಡ್ತೀನಿ. ನೀವು ಆಯ್ ಹೇಳ್ಬಿಡಿ, ಎಲ್ಲರೂ ಆಯ್ ಹೇಳ್ಬಿಡಿ, ಎಲ್ಲ ಬನ್ನಿ. ಬಾಯ್. ಸರಿ, ಬಾಯ್. ನೀವೆಲ್ಲ ಎಷ್ಟನೇ ಕ್ಲಾಸು? ತಿಂಡಿ ಮಾಡಿದ್ರಾ? ಸರಿ. అవునా? హ్యాపీ ఇండిపెండెన్స్ డే. సరే, హ్యాపీ ఇండిపెండెన్స్ డే. ಥ್ಯಾಂಕ್ ಯು. ಎಲ್ಲರದು ತಿಂಡಿ ಆಯ್ತಾ? ಮೊದಲೇಳಿ ಆಯ್ತಾ? ಓಕೆ. ಇವಾಗ ಏನಾಗ್ತಿದೆ ಅಂದರೆ, ಮಕ್ಕಳೆಲ್ಲ ನಮ್ಮದು ವಿಡಿಯೋ ಮಾಡಿ ಅಂತಿದ್ದಾರೆ. ಮಾಡ್ತಿದ್ದೀನಿ, ಹೇಳು. ಆಯ್ತು. ಏನು ಹೇಳ್ತೀಯ ಹೇಳಿ ಇವಾಗ? ಹಲೋ, ನಮಸ್ಕಾರ ಹಾಸನದ ಜನತೆಗೆ. ಇಂದು ನಮ್ಮ ಸಾಕು ಬಿಡು, ಸ್ಪೀಚ್ ಕೊಡಬೇಡ. ಹೇಳಿ ನೀನು. ಎಲ್ಲಿ ಪ್ರಾಕ್ಟೀಸ್ ಮಾಡಿದ್ದಾ? ಇಂದು ಹಾಸನದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಭಾರತ ಸರ್ಕಾರದ ಗೌರವಾನ್ವಿತ ಬಾವುಟವನ್ನು ಹಾರಿಸುತ್ತಿದ್ದಾರೆ. ಸಾಕು ಬಿಡಿ, ಇಷ್ಟು ಹೇಳ್ದಲ್ಲ ಸರ್. ಫಸ್ಟ್ ಇಂಡಿಯಾ ಕಣ. ಯಾಕೋ ಒಮ್ಮಂಗೆ ಏನಾಗ್ಬಿಟ್ಟೈತೆ ಅವಾಗಿಂದ? ಬಿಡಿ, ಹಂಗೆಲ್ಲ ಹೇಳ್ಬಾರ್ದು, ದೊಡ್ಡವ್ರು ಹಂಗೆಲ್ಲ ಹೇಳ್ಬಾರ್ದು. ಮಾರ್ಚ್ ಫಸ್ಟ್ ಎಲ್ಲ ಮುಗ್ದಿದೆ. ಬಾಯ್. ನೋಡಿ, ಫ್ಲಾಗ್ ಕೊಟ್ಟಿದ್ದಾನೆ. ತಗೊಂಡೋಗ್ಲಾ ಫ್ಲಾಗು? ಕೊಡು ಪಾಪ. ಫ್ಲಾಗ್ ತಗೊಂಡೋಗ್ತಿದ್ದೀನಿ. ಉಲ್ಟಾ ಬರ್ತಾ ಇಟ್ಕೋಬೇಡ ಆಮೇಲೆ. ತಗೊಳ್ಳವ. ಸರಿ, ಸಿಗ್ತೀವಿ ನಾವು ಪಾರ್ಕಿಂಗ್ ಹತ್ರ ಹೋಗಿ. ಯಾವ ರೀತಿ ಇತ್ತು ಮೇಡಮ್ ಎಕ್ಸ್ಪೀರಿಯನ್ಸು? ತುಂಬ ಚೆನ್ನಾಗಿತ್ತು, ಬಟ್ ಕ್ರೌಡ್ ಜಾಸ್ತಿ ಆಯಿತು. ಮತ್ತೆ ನಿನಗೊಂದು ವಿಷಯ ನೆನಪಿದ್ಯಾ? ಏನು? ಈ 2 year ಇಂದ ಏನಾಗಿತ್ತು ಹೇಳು? ಏನಾಗಿತ್ತು? ಇದೇ ಇಂಡಿಪೆಂಡೆನ್ಸ್ ಡೇಗೆ ಬರ್ಬೇಕು ಅಂತ ನಾನು ಬಸ್ಸಲ್ಲಿ ಬರ್ಬೇಕಿದ್ರೆ ಸಿಗಾಕೊಂಡ್ಬಿಟ್ಟಿದ್ದೆ. 2 years ಬ್ಯಾಕ್. ತುಂಬಾ ಆಸೆಯಿಂದ ಬಂದಿದ್ದೆ ನಾನು, ಅದು ವೈಟ್ ಡ್ರೆಸ್ ಹಾಕೊಂಡು. ಬಟ್ ಈ ಇಯರ್ ನೋಡೋಕ್ಕಾಗಲಿಲ್ಲ. 10 ಗಂಟೆಗೆಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಚಿಕ್ಕ ಮಕ್ಕಳು ಹೊಟ್ಟೆ ಹಾಸ್ಕೊಂಡೆಲ್ಲ ಕಾಯ್ತಿರ್ತಾರೆ ಪಾಪ. ನನಗೇನು ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ, ಯಾಕಂದರೆ ಶನಿವಾರ ಬೇರೆ.
ಏನ್ ಗೊತ್ತಾ ಬೇಜಾರಾಗಿದ್ದು, ಆ ಮಕ್ಕಳು 1 hour ಇಂದ ಹಂಗೆ ನಿಂತಿರ್ತಾರಲ್ಲ, ಅದು ಪ್ರಾಬ್ಲಮ್ ಪಾಪ. ಬೇಜಾರಾಯ್ತು. ಅವ್ರ ಕಷ್ಟಗಳನ್ನ ಅರ್ಥ ಮಾಡಿಸ್ಕೊಳ್ಳಿ. ಸ್ವಲ್ಪ ಮತ್ತೆ ಸ್ಪೀಚ್ ಅಟ್ಲೀಸ್ಟ್ ಅವರಿಗೆ ಕೂತ್ಕೊಳ್ಳೋಕ್ಕಾದ್ರೂ ಹೇಳ್ಬೇಕಿತ್ತು ನೀವು. ಹಾ ಅದ್ ಮಾಡ್ಬೋದು, ಅದು ಮಾಡ್ಬೋದಿತ್ತು. ಸ್ಪೀಚ್ ಕಮ್ಮಿ ಮಾಡಿ ಈ ಟೈಮಲ್ಲಿ. ಅವ್ರವ್ರ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಇದು ಅಷ್ಟೇ. ಅಲ್ಲಿ ಹೋಗಿ ತಿಂಡಿ ತಗೊಂಡು ಹೋಗೋಣ ಮನೆಗೆ, ಅಲ್ಲಿ ಸಿಗ್ತೀವಿ ಬನ್ನಿ. ತಿಂಡಿ ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದೀವಿ. ತಿಂಡಿಯಲ್ಲಿ ಇವ್ರ ಏರಿಯಾದಲ್ಲೇ ತಗೊಂಡಿರೋದು. 2 ಪ್ಲೇಟ್ ಇಡ್ಲಿ, 1 ಪ್ಲೇಟ್ ಪಲಾವು ಮತ್ತು ವಡೆನ 150 ರೂಪಾಯಿ ಕೊಟ್ಟಿದ್ದಾರೆ. ಅಲ್ಲ, 1 ಪ್ಲೇಟ್ ಪಲಾವು, 2 ಪ್ಲೇಟ್ ಇಡ್ಲಿ, ವಡೆ ಸಪ್ರೇಟು 150 ರೂಪಾಯಿ ಕೊಟ್ಟಿದ್ದಾರೆ. ನನಗೆ ಕ್ಯಾಲ್ಕುಲೇಷನ್ ಎಲ್ಲ ತಲೆ ಕೆಟ್ಟೋಗ್ತಿದ್ದೆ. ನಿಜನೇ ತಾನೇ? ನೋಡ್ಕೊ ಬಂದರೆ ನನಗೆ ಗೊತ್ತಿಲ್ಲ ವೀಡಿಯೋನ. ಸರಿ. ಸೊ ಇಲ್ಲೇ ತಣ್ಣೀರಲ್ಲ ಸರ್ಕಲ್ ಹತ್ರ ನಮ್ಮ ಸರಿ, ಇವ್ರು ತಿನ್ನೋದು ಮಾಡ್ಬೇಕಂತೆ. ಮಾಡ್ತಿದ್ದೀನಿ, ಬನ್ನಿ ಸರ್. ತಿನ್ನಿ ಸರ್, ನೀವು ತಿನ್ನೋ ತನಕ ನಾನು ಹೋಗಲ್ಲ. ತಿನ್ನಿ ಸರ್. ಹೋಗ್ಬಿಟ್ರೆ ಸರಿ ಅಣ್ಣ, ಬರ್ತೀವಿ. ತಿನ್ನಿ ಸರ್, ಹೋಗ್ಲಿ. ತಿನ್ಬೇಕಾದ್ರೆ ತೊಂದರೆ ಕೊಡಬಾರ್ದು ಅಂತಾರೆ. ಬನ್ನಿ. ಸರಿ ಅಣ್ಣ, ಬರ್ತೀವಿ. ಬಾಯ್. ಮೇಡಮ್ ಅವರಿಗೆ ಸುಸ್ತಾಗ್ಬಿಟ್ಟೈತಂತೆ. ಸೀರಿಯಲ್ ಹೇಳ್ಕೊಂಡು ನಮ್ಮ ಅಪ್ಪ ಇಲ್ಲೇನೋ ಮಾಡ್ತವ್ರು ಅಡುಗೆ ಮನೆಯಲ್ಲಿ. ಸ್ವತಂತ್ರ ಸಿಕ್ಕಿದೆಯಲ್ಲ, ಅದಕ್ಕೆ ನಿಂಗೆ ಸ್ವತಂತ್ರ ಕೊಟ್ಟಿದ್ದೀವಿ ಅಡುಗೆ ಮನೆಯಿಂದ. ಸ್ವತಂತ್ರ 1 ಟೈಮಿಂದನೇ ಸ್ವತಂತ್ರ ಕೊಟ್ಟಿದ್ದೀವಲ್ಲ. ಆ ಇಂಡಿಪೆಂಡೆಂಟ್ ಯಾವಾಗ ಸಿಗುತ್ತೋ ಹುಡುಗಿರಿಗೆ ಗೊತ್ತಿಲ್ಲ. ಇಲ್ಲಿ ನಮ್ಮ ಅಮ್ಮಂಗೆ ಸಿಕ್ಕೈತೆ. ಜಾಸ್ತಿ ಇಂಡಿಪೆಂಡೆಂಟ್ ಸಿಕ್ಬಿಟ್ಟೈತಲ್ವ ನಮ್ಮ ನಿಂಗೆ. ನೋಡಿ ಇಲ್ಲಿ ಎಷ್ಟೊಂದು ಮಾಡ್ಕೊಡ್ತವ್ರೆ. ಯಪ್ಪ, ಎಷ್ಟೊಂದು ಜನ ಇದ್ರು. ನಾವು ಹೋಗ್ಬೇಕಾದ್ರೆ ಅಷ್ಟು ಜನ ಇರಲಿಲ್ಲ, ಬಟ್ ತುಂಬ ಜನ ಅವ್ರೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಅಲ್ಲಿ ಎಲ್ಲರನ್ನೂ ತೋರಿಸಿ ಕಟ್ ಥರ ಆಗಿರ್ಬೋದು, ಬಟ್ ನಮ್ಮ ಉದ್ದೇಶ ಅದು ಇರಲಿಲ್ಲ. ಬಟ್ ಮಕ್ಕಳು ಕೇಳಿದಾಗ ಅವ್ರನ್ನ ತೋರಿಸ್ತಲೇ ಹಂಗೆ ಇರೋಕ್ಕಾಗತ್ತಾ? ಸೊ ಹಾಗಾಗಿ ಮಕ್ಕಳನ್ನೆಲ್ಲ ತೋರಿಸ್ಕೊಂಡು ನಾವೇನ್ ಅನ್ಕೊಂಡಿದ್ದು ಅಂದ್ರೆ ಅಲ್ಲಿ ಪ್ರೋಗ್ರಾಮ್ ಮಾಡ್ತಿರ್ತಾರಲ್ಲ, ಪ್ರೋಗ್ರಾಮೇ ಸ್ಟಾರ್ಟ್ ಆಗಿಲ್ಲ. ಆಗಿತ್ತು, ಪ್ರೋಗ್ರಾಮೇ ಸ್ಟಾರ್ಟ್ ಆಗಿಲ್ಲ. ಅದು ಎಷ್ಟೊತ್ತಿಂದ ನಿಂತಿದ್ರು ಮಕ್ಕಳೆಲ್ಲ ಅಲ್ಲಿ. ಸ್ಟಾರ್ಟ್ ಆಗುತ್ತೆ ಅಂತ ಸಖತ್ ಬೇಜಾರಾಯಿತು. ಸೊ ಹೇಳಿದ್ನಲ್ಲ, ಇದಾಗಿತ್ತು. ಲೈಕ್ ನಾವು ಯಾವ ರೀತಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಇತ್ತು, ತಿಂಡಿ ಕೊಟ್ಟಿದ್ರು ಕೇಳ್ದೋ ತಿಂಡಿನ. ಸೊ ಇಂಡಿಪೆಂಡೆನ್ಸ್ ಡೇ ಇದ್ದಿದ್ದರಿಂದ ಇಂಡಿಪೆಂಡೆನ್ಸ್ ಡೇ ವೀಡಿಯೋ ಮಾಡಿದ್ದೀನಿ. ಯಾಕಂದರೆ ಆಲ್ಗಾರಿದಮ್ಸ್ ಹಂಗೆ ವರ್ಕ್ ಆಗೋದು, ಯಾವುದು ಟ್ರೆಂಡಿಂಗಲ್ಲಿರುತ್ತೆ ಆ ವೀಡಿಯೋಸ್ನ ರೆಕಮೆಂಡ್ ಮಾಡುತ್ತೆ. ಸೊ ನಾನು ನಿಮಗೆ ವೀಡಿಯೋನೂ ಮಾಡ್ತಾ ಜೊತೆಗೆ ಟಿಪ್ಸು ಕೂಡ ಕೊಡ್ತಾಯಿದ್ದೀನಿ. ಯಾರ್ಯಾರು ಚಾಲೆಂಜ್ ತೊಗೋತೀರಾ ಅದು ನಿಮಗೆ ಬಿಟ್ಟಿದ್ದು. ಹಾಂ. ಸೊ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಸೊ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.